ಇದೇನೋ ರಾಜ ಆ ಕಾಡು ಬಿಟ್ಟಿದ್ಯಾ? ಏನು ಆಗಲ್ಲ, ಸುಮ್ಮನಿರಮ್ಮ. ಶೋ ಏನೋ ರಾಜ ಇದು ಫಸ್ಟ್ ಮ್ಯಾಚ್ ಸೋತ್ಬಿಟ್ಟಿಯಲ್ಲೋ. ನೀನು ಹಂಗಾಡ್ತಿ ಅಂತ ನಾನು ಬಿಲ್ಡಪ್ ಕೊಟ್ಟಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಏನು ಗೇಮ್ ರಾಜ್ ಅಂಕಲ್, ದ ಜಾಕ್ಪಾಟ್ ಕಿಂಗ್. ಏನೋ ಗೇಮಿಗೆ ಮುಂಚೆ ಸಿಂಹ ಗಿಮ್ಮ ಅಂತೆಲ್ಲ ಹೇಳ್ತಿದ್ದಲ್ಲ, ಸೋತ ಮೇಲೆ ಕೊಯ್ 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 ಆಗ್ಬಿಟ್ರಿ. ಸಾಕು, ಸುಮ್ಮನಿರಯ್ಯ. ಲಕ್ಕಲ್ಲಿ ಒಂದು ಗೇಮ್ ಗೆಲ್ಲೋದು ದೊಡ್ಡ ವಿಷಯನಾ? ತಾಕತ್ತಿದ್ರೆ ಇನ್ನೊಂದು ಗೇಮ್ ಆಡಿ ಗೆಲ್ಲು ನೋಡೋಣ. ಓಕೆ, ನಾನು ರೆಡಿ. ಆಟ ಶುರು ಮಾಡ್ಬಿಡೋಣ, ತಗೋ. ನಮ್ಮೇಲೆ ಬಂದಿರೋ ಸುಳ್ಳು ಆಪಾದನೆ ಸುಳ್ಳು ಅಂತ ಗೊತ್ತಾದ್ರೆ ಎಷ್ಟು ರಿಲ್ಯಾಕ್ಸ್ ಆಗತ್ತಲ್ವಾ? ನನ್ಗಂತೂ ತಲೆ ಮೇಲಿರೋ ಭಾರನ ಇಳಿಸ್ದಷ್ಟೇ ಖುಷಿ ಆಗ್ತಿದೆ ಅಲ್ವಾ? ಇದೇ ಖುಷಿಗೆ ಕ್ಯಾಂಟೀನ್ ಹೋಗಿ ಐಸ್ ಕ್ರೀಮ್ ತಿನ್ಕೊಂಬರೋಣ ಬಾ. ಕ್ಯಾಂಟೀನ್ಗೆ ಹೋಗಕ್ಕೆ ಕಾಯ್ತಿರ್ತೀಯ ಅಲ್ವಾ? ಬ್ರೇಕ್ ಟೈಮಲ್ಲಿ ಹೋಗೋಣ. ಸರಿ, ಆದ್ರೆ ನಂಗೆ 2 ಐಸ್ ಕ್ರೀಮ್ ಕೊಡಿಸ್ಬೇಕು. ಸರಿ ಆಯ್ತು, ಹೋಗೆ. ಹೇಳು ಮಹಾಲಕ್ಷ್ಮಿ. ರೀ, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ ಮೇಡಮ್, ಕಳ್ಳ ಯಾರು ಅಂತ ಕಂಡಿಡ್ಬಿಟ್ರಾ? ಹೌದು ರೀ, ನೀವ್ ಹೇಳ್ದಾಗೆ ಆ ಡ್ರೈವರ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಅವನೇ ಇಷ್ಟೆಲ್ಲ ಮಾಡಿರೋದು. ಮಾಡೋದೆಲ್ಲ ಮಾಡಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಗೊತ್ತಾ? ಅದೆಲ್ಲ ಬಿಡಿ, ಬಟ್ ಇದೆಲ್ಲ ನೀವು ಕೊಟ್ಟಿರೋ ಹಿಂಟಿಂದಾನೇ ಆಗಿದ್ದು. ಥ್ಯಾಂಕ್ ಯು. ಅರೆ, ಇದ್ರಲ್ಲಿ ನಂದೇನಿದೆ, ಎಲ್ಲ ನೀನೇ ಮಾಡಿರೋದು. ನೀನ್ ಬುದ್ಧಿ ಉಪಯೋಗಿಸಿ ಕಳ್ಳನ್ ಕಂಡಿಡ್ದಿರೋದು. ಸುಮ್ಮನೆ ನನಗೆ ಕ್ರೆಡಿಟ್ಸ್ ಕೊಡ್ತಾ ಇದೆಯಾ? ಹಾಗಲ್ಲ ರೀ, ಏನ್ ಮಾಡ್ಬೇಕು ಅಂತ ತಲೆನೇ ಓಡ್ತಿರ್ಲಿಲ್ಲ. ಅವಾಗ ನೀವೇ ತಾನೇ ಈ ಐಡಿಯಾ ಕೊಟ್ಟಿದ್ದು. ಅದೆಲ್ಲ ಏನೂ ಇಲ್ಲ, ಇದೊಂಥರ ನಿನ್ ಪ್ರಾಮಾಣಿಕತೆಗೆ ಆ ದೇವರು ಕೊಟ್ಟಿರೋ ಗಿಫ್ಟು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಏನೇ ಅಂದ್ರೂ ಸತ್ಯನ ಯಾವತ್ತೂ ಮುಚ್ಚಿಡಕ್ಕಾಗಲ್ಲ ಅಲ್ವಾ? ನಿಂಗೆ ಹೇಳೋದನ್ನೇ ಮರ್ತಿದ್ದೆ. ಮುರಳಿ ಡಿನ್ನರಿಗೆ ಕರೆದಿದ್ದಾನೆ, ಗೀತಕ್ಕನ್ನು ಬರ್ತಾರಂತೆ, ಹೋಗೋಣವಾ? ಸರಿ, ಇವತ್ತಾಗಿರೋ ಖುಷಿಗೆ ನೀವ್ ಎಲ್ಲಿ ಕರೆದ್ರು ಬರ್ತೀನಿ. ಸಂಜೆ ನೀವೇ ಬಂದು ಪಿಕ್ ಮಾಡಿ, ಓಕೆನಾ? ಓಕೆ, ಬಾಯ್. ಯಾವ ಕ್ಷಣದಲ್ಲಿ ಸತ್ಯ ಹೊರಬರುತ್ತೋ ಅವತ್ತು ದೊಡ್ಡ ಅನಾಹುತ ಆಗುತ್ತೆ. ಆಗ ನಿನ್ನ ಪಾಲಿಗೆ ಹೆಂಡತಿನೂ ಇರಲ್ಲ, ಅಮ್ಮನೂ ಇರಲ್ಲ.